ಬೀನ್ಸ್ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಹೆಲ್ದಿ ರೆಸಿಪಿ ಮಾಡೋಣ ಬನ್ನಿ ಇವತ್ತು. ಅದಕ್ಕಾಗಿ ಒಂದು 1/4 kg ಬೀನ್ಸ್ ತೊಗೊಂಡಿದ್ದೀನಿ. ಮೊದಲೇ ಕ್ಲೀನಾಗಿ ತೊಳೆದಿಟ್ಕೊಂಡಿನಿ. ಮತ್ತು ಈ ರೀತಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು. ಇದಕ್ಕಿಂತ ಉದ್ದ ಬೇಕಿದ್ರೂ ನೀವು ಕಟ್ ಮಾಡ್ಕೊಂಡು ತೊಗೋಬೋದು, ನಡೆಯುತ್ತೆ. ಇಲ್ಲಿ ಕಡೆಯಲ್ಲಿ ಶೇಂಗಾ ಬೀಜ, ಜೀರಿಗೆ, ಧನಿಯಾ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬಿಳಿ ಎಳ್ಳು ಮತ್ತು ಇದು ತುರಿದಂತಹ ಕೊಬ್ಬರಿ ಪೌಡರ್ ಅದ. ಇವೆಲ್ಲ ಸಾಮಗ್ರಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಓಕೆ ನೋಡಿ, ಕೆಂಪಾಗಿದೆ. ಕೆಂಪಾದ್ಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಡು ತೊಗೋಬೇಕು. ಸ್ವಲ್ಪ ತಣ್ಣಗಾಲಿ. ಇವಾಗ ಇದೇ ಕಡೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಸೇರಿಸ್ತಿದ್ದೀನಿ. ಇವಾಗ ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಲೈಟಾಗಿ ಕೆಂಪಾಗಬೇಕು. ಈರುಳ್ಳಿ ಕೆಂಪಾದ್ಮೇಲೆ ಇವಾಗ ಕಟ್ ಮಾಡಿದಂತಹ ಬೀನ್ಸ್ನ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ಜಲ್ದಿ ಸಾಫ್ಟ್ ಆಗಲ್ಲ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಇಲ್ಲಿಯೇ ಸೇರಿಸ್ತಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಬೀನ್ಸ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಜಲ್ದಿ ಬೇಯುತ್ತೆ. ಇದನ್ನು ಹೊತ್ತಬಾರ್ದಂತ ಸ್ವಲ್ಪ ನೀರನ್ನ ಚಿಮ್ಕಿಸಿದ ಅಷ್ಟೇ. ಇಲ್ಲಿ ಇದನ್ನು ಈ ರೀತಿ ಪುಡಿ ಮಾಡ್ಕೋಬೇಕಾಗುತ್ತೆ. ಈ ಪುಡಿ ಜಾಸ್ತಿ ಸ್ಮೂತ್ ಆಗಿರಬಾರ್ದು, ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ. ಇಲ್ಲಿ ಬೀನ್ಸ್ ಕೂಡ ಹಸಿ ವಾಸನೆ ಹೋಗಿದೆ. ಇವಾಗ ಈ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸಿ ಒಂದು 2-3 ನಿಮಿಷದಕ್ಕೆ ಹಬೆಯಲ್ಲಿ ಮುಚ್ಚಿಟ್ಟರೆ ಸಾಕು. ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಬೀನ್ಸ್ ಡ್ರೈ ಸಬ್ಜಿ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.